ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರ್ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ವೈಟ್ ಕಲರು ವೈಟ್ ಬೋರ್ಡು. ಎಸ್ ಸರ್, ಎಸ್ ಸರ್. ಯಾವುದೈತೆ ಸರ್ ವ್ಯಾಗ್ನರ್ದಾಗಿದೆ? ಎಲ್ ಎಕ್ಸ್ ಐ ವ್ಯಾಗನರ್ ಟಾಪ್ ಎಂಡ್ ಸರ್, ವಿ ಎಕ್ಸ್ ಐ ಗಾಡಿ. ಓಕೆ, ಏನೈತ್ರಿ ಮಾಡಲು? 2016. 2016 ಮಾಡಲು. ಹೌದು ಸರ್. ಓಕೆ, ತಾವು ಓನರ್ ಎಷ್ಟಿದ್ರೆ ಗಾಡಿಗೆ? ಓನರ್ ಸೆಕೆಂಡ್ ಸರ್. ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ. ಹೌದು ಸರ್. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಖಾಲಿ 52,000 ರನ್ನಿಂಗ್ ಸರ್, ಅಷ್ಟೇ ಸರ್. 52,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಸೋಲ್ ಕಡೆ ಐತ್ರಿ? ಫುಲ್ ಜೆನ್ಯೂನ್ ಆ್ಯಂಡ್ ವಿತ್ ಶೋರೂಮ್ ರೆಕಾರ್ಡೆಡ್ ಇದೆ. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ಪಾರ್ಟಿ. ಓಕೆ, ಟೈರ್ ಕಂಡೀಷನ್ಸ್ ಯಾವ ಥರ ಇಟ್ಟಿದ್ರೆ? ಫ್ರಂಟು ಟೈರ್ ಕಂಡೀಷನ್ ಎಲ್ಲ 70 to 80% ಇದೆ. 4 ರೋಡ ಸೂಪರ್ ಇದೆ, ಮಾತಾಡ್ಲಿಕ್ಕೆ. 70ರಿಂದ 80% ತನಕ ಟೈರ್ ಐತ್ರಿ? ಎಸ್ ಎಸ್ ಎಸ್. ಸ್ಟೇಪ್ನಿ ಇದೆಯಾ ಅದ್ರ ಜೊತೆಗೆ? ಒಟ್ಟಿಗೆ ಇದೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಸೀಲ್ಡ್ ಇಂಜಿನ್, ಬಾಡಿ ಸೂಪರ್ ಇದೆ. ಓಕೆ, ಆಯ್ತಾ, ಕೀಟು ಕೂಡ ಇಲ್ಲ. ಅಷ್ಟು ಹೊಸ ಗಾಡಿ ಹೇಗೆ ಶೋರೂಮಿಂದ ಬಂದರೆ ಹೇಗಿರ್ತದೆ ಹಾಗಿದೆ ಗಾಡಿ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಶ್ ಏನು ಇಲ್ಲ. ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇಲ್ವಲ್ಲ? ನೋ ನೋ ನೋ, ಇಲ್ಲ ಇಲ್ಲ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ? ಯಾವುದು? ಏನು ಬರುತ್ತೆ ಮೈಲೇಜ್ ಎಲ್ಲ? ಮೈಲೇಜ್ 17. ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್? ಎಲ್ ಪಿ ಜಿ, ಸಿ ಎನ್ ಜಿ ಈ ಥರ ಅಂತ ಹಾಕ್ಸಿದ್ರೆ? ಇಲ್ಲ ಸರ್, ಎರಡು ಕೂಡ ಇಲ್ಲ. ಒರಿಜಿನಲ್ ಪೆಟ್ರೋಲ್ ಅದು. ಪೆಟ್ರೋಲಲ್ಲಿ ಓಡಕತ್ತೈತ್ರಿ, 17 ಮೈಲೇಜ್ ಬರ್ತೈತೆ ರೀ? ಹೌದು. ಇನ್ನು ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ವಿ ಎಕ್ಸ್ ವೇರಿಯಂಟ್ ಆಗೋದ್ರಿಂದ ಏನೇನು ಐತ್ರಿ ಫೀಚರ್ಸು ಒಳಗಡೆ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್, ಸ್ಟೇರಿಂಗ್ ಅಡ್ಜಸ್ಟೇಬಲ್, ABS, ಏರ್ ಬ್ಯಾಗ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಓಕೆ, ಸೆಂಟ್ರಲ್ ಲಾಕ್, ಹಾಂ, ಬ್ಯಾಕ್ ಸ್ಪಾಯ್ಲರ್ ಎಲ್ಲ ಇದೆ ಅದರಲ್ಲಿ, ಇಲ್ಲದಿಲ್ಲ ಅದರಲ್ಲಿ. ಓಕೆ, ಎಲ್ಲ ಫೀಚರ್ಸ್ ಐತ್ರಿ. ತೊಗೊಳೋರಿಗೆ ಹೌದು. 1 ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ? ಅಗತ್ಯವೇ ಇಲ್ಲ. Power ಹೆಸರಿಗೆ steering- ಮಾಡ್ಕೊಂಡು ಇಟ್ಕೊಂಡ್ರೆ ಆಯ್ತು ಅವ್ರು ಅಷ್ಟೇ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿವರೆಗೂ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು ಎಲ್ಲ. ಮತ್ತು ಏರ್ ಬ್ಯಾಗು, ABS, ಕ್ಲೈಮೇಟ್ ಕಂಟ್ರೋಲು ಎಲ್ಲ ಕೂಡ ಅವೈಲೇಬಲ್ ಐತ್ರಿ ಗಾಡಿ ಒಳಗೆ? ಹೌದು, ಅವೈಲೇಬಲ್ ವಿತ್ ವರ್ಕಿಂಗ್ ಕಂಡೀಷನ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? 31. ಓಕೆ, ಇನ್ಸೂರೆನ್ಸು ಇನ್ಸೂರೆನ್ಸ್ ನಿಮಗೆ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಕಟ್ಟಿ ಕೊಡೋದು. ಕಟ್ಕೊಡ್ತಾರಾ? ಹಾಂ. ಓಕೆ, ಅವರಿಗೆ ಲೋನ್ ಬೇಕಾದ್ರೆ ID ವ್ಯಾಲ್ಯೂ ಜಾಸ್ತಿ ಇದ್ದದ್ದು ಕಟ್ಟಿ ಕೊಡ್ಬೋದು, ಇಲ್ಲಾಂದ್ರೆ ಥರ್ಡ್ ಪಾರ್ಟಿ ಬೇಕಾದ್ರೆ ಥರ್ಡ್ ಪಾರ್ಟಿ ಕಟ್ಟಿ ಕೊಡ್ಬೋದು. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಅಂತ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ರೇಟ್ 3,85,000. 3,85,000 ರೇಟ್ ಹೇಳಕತ್ತೀರಿ? ಹೌದು. ಮಾಡಲ್ ಬಂದುಬಿಟ್ಟು 2016 ಮಾಡಲು. ತಾವು ಸೆಕೆಂಡ್ ಓನರ್, ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ. ಹೌದು. ಇವಾಗ ರೇಟು 3,80,000 ಹೇಳಿದ್ರಲ್ಲ? 85,000 ಹೇಳಿದೆ. ಓಕೆ, ನಮ್ಮ ಕಡೆಯಿಂದ ಬಂದ್ರೆ ನೆಗೆಶ್ವಲ್ ಏನಾಗುತ್ತೆ ಸರ್ ಇದರಲ್ಲಿ ಹೆಚ್ಚು ಕಡಿಮೆ? ಒಂದೇ ರೇಟ್ ಸರ್, 3,75,000 ಬಂದರೆ ಕೊಡೋದು, ಅದರಿಂದ ಕಮ್ಮಿ ಆಗೋದೇ ಇಲ್ಲ. ಓಕೆ, 10,000 10,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 3,75,000 ಗಾಡಿ ಕೊಡ್ತೀರಾ? ಕೊಡ್ತೇವೆ. ಫೈನಲ್ ರೇಟ್ ಆಗುತ್ತಾ ಸರ್ ಇದು? ಯಾಕಂದ್ರೆ ಹತ್ತಿರ Final. ಬಂದರೆ ದೂರಿಂದ ಬಂದಿರ್ತಾರಲ್ಲ, ನಮ್ಮ ಕಡೆಯಿಂದ ಬಂದವರಿಗೆ ಇನ್ನೊಂದು 4,000 ರೂಪಾಯಿ ಡಿಸ್ಕೌಂಟ್ ಮಾಡೋ ಪ್ರಯತ್ನ ಮಾಡ್ತೀರಾ ಹೆಂಗೆ? ನೋಡುವ ಸರ್, ಬರಲಿ, ಪಾರ್ಟಿ ಬರಲಿ. ನಾನು ಗ್ಯಾರಂಟಿ ಹೇಳೋದಿಲ್ಲ, ಅದ್ರ ಗ್ಯಾರಂಟಿ ಇದು ದೂರದಿಂದ ಬಂದವರಿಗೆ ಒಂದು ಬೇರೆ ಒಂದು ರೇಟ್ ಇದೆ. ಮಾಡ್ಕೊಡ್ತಾರಲ್ಲ? ಹಾಂ ಹಾಂ. ಓಕೆ, ಗಾಡಿ ಅಂತ ಲೊಕೇಶನ್ ರೀ? ಇದು ಪುತ್ತೂರಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು ಹೌದು ಹೌದು. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಆಯ್ತು.